ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ನೋಡ್ತಾನೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟೊಂದು ರುಚಿಯಾಗಿರೋ ಮಹಾರಾಷ್ಟ್ರದಿದು ಸೇವ್ ಭಾಜಿ ಅಂತ ಹೇಳ್ತಾರೆ. ಮನೆಯಲ್ಲಿ ನಾವು ದಪ್ಪ ದಪ್ಪ ಈ ಸೇವ್ ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕಿ ಮಾಡೋದು. ಮನೆಯಲ್ಲಿ ಮಾಡಿರಲಿಲ್ಲ ಅಂದರೆ ಕೊಂಡದಿದ್ರು ಓಕೆ. ಇದನ್ನು ಹೇಗೆ ಮಾಡೋದು? ಅತ್ಯಂತ ಸರಳವಾಗಿರೋದು ಮತ್ತು ಅಷ್ಟೇ ರುಚಿಯಾಗಿರೋದು. ಹೀಗೆ ನಾವು ಬಟ್ಲಕ್ಕೆ ಹಾಕ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಅನ್ನದ ಜೊತೆಗೂ ಸೂಪರಾಗಿರುತ್ತೆ, ಪುಲಾವ್ ಜೊತೆಗೂ ಸೂಪರಾಗಿರುತ್ತೆ, ಮತ್ತು ಚಪಾತಿ ಮತ್ತು ಜೋಳದ ರೊಟ್ಟಿಗಂತೂ ಹೇಳಿ ಮಾಡಿಸಿದ್ದು. ಇಲ್ಲಿ ಎಲ್ಲರೂ ಜೋಳದ ರೊಟ್ಟಿ ಜೊತೆಗೆ ಇದನ್ನು ಮಾಡ್ಕೊಂಡು ತಿನ್ನೋದು. ತುಂಬ ರುಚಿಯಾಗಿರೋ ಒಂದು ಡಿಶ್ ಇದು. ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ. ನಾನಿದಕ್ಕೆ ಅರ್ಧ ಬಟ್ಟದಷ್ಟು ತುರ್ಕೊಂಡಿರೋ ಒಣ ಕೊಬ್ಬರಿ ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಒಂದು 3-4 ನಿಮಿಷ ಫ್ರೈ ಮಾಡಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಇದು ಬ್ಲ್ಯಾಕಿಶ್ ಬ್ರೌನ್ ಆಗಬೇಕು. ಬರೀ ಬ್ರೌನ್ ಅಲ್ಲ, ಇನ್ನೂ ಕಪ್ಪಗೆ ಹಾಗೆ ಕಪ್ಪ ಬರೋ ಹಾಗೆ ಇದು ಬ್ರೌನ್ ಆದರೆ ಇನ್ನು 1 ನಿಮಿಷಕ್ಕಾಗತ್ತೆ ಬ್ಲ್ಯಾಕಿಶ್ ಬ್ರೌನ್. ಇದನ್ನು ನಾನು ಏಕ್ದಮ್ ಲೋ ಫ್ಲೇಮಲ್ಲಿ ಮಾಡ್ಕೊಂಡಿರೋದು. ಹೀಗೆ ಮಾಡ್ಕೊಳ್ಳೋಕ್ಕೆ ನನಗೆ 3 ನಿಮಿಷದಿಂದ 4 ನಿಮಿಷದಷ್ಟು ಟೈಮ್ ಬೇಕಾಯಿತು. ಅದನ್ನ ಬೇರೆ ಪಾತ್ರೆಗೆ ತಗೊಂಡ್ಬಿಟ್ಟು ಅದೇ ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು 10ರಷ್ಟು ಗಾರ್ಲಿಕ್ ಕ್ಲೋವ್ಸು ಬೆಳ್ಳುಳ್ಳಿನ 1ರಲ್ಲಿ 2 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಅದೊಂದು 2 ನಿಮಿಷ ಕೈ ಆಡಿಸ್ಬಿಟ್ಟು 2 ದಪ್ಪಗೆ ಹೆಚ್ಕೊಂಡಿರೋ ಈರುಳ್ಳಿ. ಇದು ಎನಿವೇ ಪೇಸ್ಟ್ ಆಗೋದ್ರಿಂದ ನೀವು ತುಂಬ ಸಣ್ಣಗೆ ಹೆಚ್ಕೊಳ್ಳೋದು ಅಷ್ಟೇ ಎಫರ್ಟ್ಸ್ ತೊಗೊಳ್ಳೋದು ಬೇಕಾಗಿಲ್ಲ. ಇದನ್ನು ಚೆನ್ನಾಗಿ ಒಂದು 3-4 ನಿಮಿಷ ಕೈ ಆಡಿಸ್ಕೊಂಡು 2 ಚಿಕ್ಕ ಮೀಡಿಯಮ್ ಸೈಜ್ ಅಂಥದ್ದು ಟೊಮೆಟೊ ಹಾಕಿರೋದು, ಇದನ್ನು ದಪ್ಪವಾಗಿ ಹೆಚ್ಕೊಂಡಿರೋದು. ಸ್ವಲ್ಪ ಟೊಮೆಟೊ ಸಾಫ್ಟ್ ಆದಮೇಲೆ ಒಂದು ಅರ್ಧ ಬಟ್ಲದಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 2-3 ಮಿನಿಟ್ಸ್ ಹೀಗೆ ಕೈ ಆಡಿಸಿ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಕೊಬ್ಬರಿ ಹುರ್ಕೊಂಡು, ಅದನ್ನು ಕೊಬ್ಬರಿಗೆ ನಾವು ಎಣ್ಣೆದೇನು ಸೇರಿಸ್ಕೊಂಡಿಲ್ಲ, ಹಾಗೆ ಒಣವಾಗೇ ಹುರ್ಕೋಬೇಕು ಅದನ್ನು. ಈಗ ಇದಕ್ಕೆ ಸೇರಿಸ್ಕೊಂಡು 1 ನಿಮಿಷ ಕೈ ಆಡಿಸ್ಕೊಳ್ಳೋಣ. ನನಗೆ ಸ್ವಲ್ಪ ಬೇಗ ಮಾಡೋದಿತ್ತು ಅಂತ ನಾನು ಬಿಸಿದೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿ ಹಾಕೋಬೇಕು ಮಿಕ್ಸಿಗೆ. ಎಲ್ಲ ಅಂದರೆ ಪಾಟ್ ಮೇಲ್ಗಡೆ ಲಿಡ್ ಮೇಲೆ ಹಾರಿಬಿಡತ್ತೆ. ಅಥವಾ ತಣ್ಣಗಾದ್ಮೇಲೂ ಹಾಕ್ಕೋಬೋದು. ನೀರು ಸೇರಿಸ್ದೇ ಪೇಸ್ಟ್ ಮಾಡಿರೋದು. ನೀರದೇನು ಬೇಕಾಗೋದಿಲ್ಲ ಇದಕ್ಕೆ, ಒಳ್ಳೆ ಗಟ್ಟಿಯಾಗಿ ಸ್ಮೂತಾಗಿ ಪೇಸ್ಟ್ ಆಗುತ್ತೆ. ಈಗ ಮತ್ತೆ ಅದೇ ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಈ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಈಗ ಆಲ್ರೆಡಿ ಎಣ್ಣೆಯಲ್ಲಿ ಹುರಿದಿರೋದಕ್ಕೆ ಇದು ಜಾಸ್ತಿ ಎಣ್ಣೆ ತೊಗೊಳ್ಳಲ್ಲ, ಬೇಗ ಎಣ್ಣೆ ಸೈಡಿಂದ ಬಿಟ್ಕೊಂಡ್ಬಿಡತ್ತೆ. ಹೀಗೆ ಒಂದು 2-3 ಮಿನಿಟ್ಸ್ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಂದ ಇದಕ್ಕೆ ಮಸಾಲೆ ಸೇರಿಸ್ಕೊಳ್ಳೋಣ. ನಾರ್ಮಲಿ ಮಾರ್ಕೆಟಲ್ಲಿ ಹೇಗೆ ಪಾವ್ ಭಾಜಿ ಮಸಾಲ ಸಿಗುತ್ತಲ್ಲ, ಹಾಗೆ ಶೇವ್ ಭಾಜಿ ಮಸಾಲ ಅಂತಲೂ ಸಿಗುತ್ತೆ. ಇದನ್ನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಇದರಲ್ಲಿ ಒಣ ಕೊಬ್ಬರಿ ಇರುತ್ತೆ, ಧನಿಯಾ ಪೌಡರ್, ಜೀರಾ ಪೌಡರ್, ಗರಂ ಮಸಾಲೆ, ಚಿಲ್ಲಿ ಪೌಡರ್ ಎಲ್ಲನೂ ಮಿಕ್ಸ್ ಇರುತ್ತೆ ಇದು. ಸೊ ನಿಮ್ಮ ಹತ್ರ ಶೇವ್ ಭಾಜಿ ಮಸಾಲ ಇಲ್ಲಾಂದರೆ ಇದೆಲ್ಲನೂ 1 ಸ್ಪೂನ್ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈಗ ಒಂದು 2-3 ನಿಮಿಷ ಮಸಾಲೆ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಹುರಿದಿಂದ ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಾನು. ಅರ್ಧ ಲೀಟ್ರ್ ನೀರು ಸೇರಿಸ್ಕೊಂಡು ಪೇಸ್ಟ್ ಚೆನ್ನಾಗಿ ನೀರು ಜೊತೆ ಮಿಕ್ಸ್ ಆಗಿಂದ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಸುಮಾರು 5-6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ತಳ ಹಿಡಿದೇ ಇರೋ ಹಾಗೆ ಕೈ ಆಡಿಸ್ತಾ ಕುದಿಸ್ಕೊಳ್ಳೋಣ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಒಂದು ಲೆವೆಲ್ ಒಂದು 3-4-5 ನಿಮಿಷ ಕುದ್ದಿಂದ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಅದಕ್ಕೆ. ಹಾಗೆ ಬಂದರೆ ಆಯಿತು. ಇದನ್ನು ಫ್ಲೇಮ್ ಬಂದ್ ಮಾಡಿಬಿಟ್ಟು ಬಿಸಿಯಾಗಿ ಸರ್ವ್ ಮಾಡಬೇಕಿದು. ತಣ್ಣಗಾದರೆ ಅಷ್ಟೊಂದು ರುಚಿ ಅನಿಸಲ್ಲ. ಸೊ ಬಿಸಿಯಾಗಿ ನೀವು ಅನ್ನದ ಜೊತೆಗೆ ತಿನ್ಬೋದು, ಅಥವಾ ಬ್ರೆಡ್ ಜೊತೆಗೂ ತಿನ್ನೋಕ್ಕೆ ಮಿಸಲ್ ಪಾವ್ ಅಂತ ಸಿಗುತ್ತಲ್ಲ, ಹಾಗೆ ಮಿಸಲ್ದು ಸಿಮಿಲರ್ ಟೇಸ್ಟ್ ಇರುತ್ತೆ. ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಎಲ್ಲದ್ರ ಜೊತೆಗೂ ರುಚಿಯಾಗಿರೋದು. ಹಾಗೆ ಬಟ್ಲಕ್ಕೆ ಹಾಕ್ಕೊಂಡು ತಿನ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಮನೆಯಲ್ಲಿ ದಪ್ಪ ಸೇವ್ ಮಾಡಿದರೆ ಸರಿ, ಇಲ್ಲ ಅಂದರೆ ನೀವು ಹೊರಗಡೆಯಿಂದ ತಂದಿರೋ ಸೇವ್ ಜೊತೆಗೂ ಚೆನ್ನಾಗಿರುತ್ತೆ. ನೀವು ಇದನ್ನು ದಪ್ಪ ಸೇವ್ ಇದ್ದರೆ ಸ್ವಲ್ಪ ಹೊತ್ತು ಅದು ಬೇಗ ನೆನೆಯಲ್ಲ, ತುಂಬ ಹೊತ್ತು ಕ್ರಿಸ್ಪಿ ಅನಿಸುತ್ತೆ. ಅದಕ್ಕೆ ನೀವು ಹೊರಗಿಂದ ತಂದ್ರೂ ಅದು ಸ್ವಲ್ಪ ದಪ್ಪವಾಗಿರೋ ಸೇವ್ ತಂದುಬಿಟ್ಟು ಹಾಕಿ, ತುಂಬಾ ರುಚಿಯಾಗಿರುತ್ತೆ ಸಬ್ಜಿ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಕನ್ನಡ.